ವೈರುಧ್ಯದ ಜೊತೆಯಲ್ಲಿಯೂ ಕೂಡ ನಾವು ಬದುಕಬೇಕೆನ್ನುವಂಥ ಸತ್ಯವನ್ನ ಶಿವ ನಮಗೆ ಕಲಿಸ್ತಾನೆ. ಇದನ್ನು ಬಹಳ ಸೂಕ್ಷ್ಮವಾಗಿ ತಿಳ್ಕೊಳ್ಳಿ. ಈ ಕಥೆಯನ್ನು ನೀವು ಎಲ್ಲೋ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಶಿವನನ್ನ ನಾವು ಗಂಗಾಧರ ಅಂತೇಳಿ ಕರಿತೇವೆ. ಜಟೆಯಲ್ಲಿ ಗಂಗೆಯನ್ನ ಧರಿಸಿದವನಕ್ಕೋಸ್ಕರವಾಗಿ ಆತನನ್ನು ನಾವು ಗಂಗಾಧರ ಅಂತೇಳಿ ಕರಿತೇವೆ. ಕೊಂಚ ನೀವು ಕೆಳಗೆ ಬಂದರೆ ನೆತ್ತಿಯ ಮೇಲೆ ತ್ರಿನೇತ್ರ ಅಂದರೆ ಅಗ್ನಿಯನ್ನು ಇಟ್ಕೊಂಡವ. ಎಲ್ಲಿಯಾದರೂ ಅಗ್ನಿ ಮತ್ತು ನೀರು ಜೊತೆಯಾಗಿರಲು ಸಾಧ್ಯವೇ? ಆದರೆ ಇಲ್ಲಿ ಸಾಧ್ಯತೆ ಆಗಿದೆ. ಶಿವನನ್ನ ನೀವು ಚಂದ್ರಶೇಖರ ಅಂತೇಳಿ ಕರಿತೀರಿ. ಜಟೆಯಲ್ಲಿ ಚಂದ್ರನನ್ನು ಧರಿಸಿದವನಿಗೋಸ್ಕರವಾಗಿ ಆತನನ್ನು ಚಂದ್ರಶೇಖರ ಅಂತೇಳಿ ಕರಿತೀವಿ. ಅಲ್ಲೇ ಕೊಂಚ ಕೆಳಗಡೆ ಕೊರಳಲ್ಲಿ ಸರ್ಪಭೂಷಣನಾಗಿದ್ದಾನೆ ಆತ, ನೀಲಕಂಠ. ಚಂದ್ರ ಅಮೃತ ಸಮಾನ, ಸರ್ಪ ವಿಷ. ಈ ಎರಡು ಜೊತೆಯಾಗಿರ್ಲಿಕ್ಕೆ ಸಾಧ್ಯ ಇದೆಯಾ? ಆದರೆ ಇಲ್ಲಿ ಸಾಧ್ಯತೆ ಆಗಿದೆ. ಶಿವನ ಒಬ್ಬ ಮಗ ಗಣಪತಿ, ಅವ ಸರ್ಪಭೂಷಣ ಅಂತೇಳಿ ನಾವು ಕರಿತೇವೆ. ಅಂದರೆ ಉದರಕ್ಕೆ ಸರ್ಪವನ್ನು ಧರಿಸಿದವ. ಅವನ ವಾಹನ ಮೂಷಿಕ. ಎಲ್ಲಿಯಾದರೂ ಹಾವು ಮತ್ತು ಮೂಷಿಕ ಒಟ್ಟಾಗ್ಲಿಕ್ಕೆ ಸಾಧ್ಯತೆ ಉಂಟ? ಆದರೆ ಇಲ್ಲಿ ಸಾಧ್ಯತೆ ಆಗಿದೆ. ಶಿವನ ಇನ್ನೊಬ್ಬ ಮಗ ಸುಬ್ರಹ್ಮಣ್ಯ, ಪೂರ್ಣ ನಾಗ ಅಂತೇಳಿ ನೀವು ಭಾವಿಸ್ತೀರಿ, ನಾವು ಭಾವಿಸ್ತೇವೆ. ಈ ಸುಬ್ರಹ್ಮಣ್ಯನ ವಾಹನ ಯಾವುದು ಕೇಳಿದ್ರೆ ನವಿಲು. ಎಲ್ಲಿಯಾದರೂ ನವಿಲು ಮತ್ತು ಸರ್ಪ ಜೊತೆಯಾಗಿರ್ಲಿಕ್ಕೆ ಸಾಧ್ಯ ಇದೆಯಾ? ಆದರೆ ಇಲ್ಲಿ ಸಾಧ್ಯತೆ ಆಗಿದೆ. ಶಿವನ ವಾಹನ ನಂದಿ, ಸತಿಯ ವಾಹನ ಸಿಂಹ. ಈ ನಂದಿ ಮತ್ತು ಸಿಂಹ ಎಂದಾದರೂ ಜೊತೆಯಾಗ್ಲಿಕ್ಕೆ ಸಾಧ್ಯ ಇದೆಯಾ? ಆದರೆ ಇಲ್ಲಿ ಸಾಧ್ಯ ಆಗಿದೆ. ಇದು ಬದುಕಿನಲ್ಲಿ ಎದುರಾಗುವ ವೈರುಧ್ಯದ ಜೊತೆ ನಾವು ಹೇಗೆ ಬದುಕಬೇಕನ್ನುವುದನ್ನು ಶಿವತತ್ವ ನಮಗೆ ಕಲಿಸ್ತದೆ. ಮತ್ತು ಇದೊಂದು ಸಾಕಾರ ರೂಪದಲ್ಲಿ ನಾವು ಇದು ಕಾಣಲಿಕ್ಕೆ ಸಾಧ್ಯ ಇದೆ.